Welcome back to my YouTube channel. ಮಾತನಾಡಿಸುವುದಕ್ಕೆ ಮನ ಮಾಡಿದ್ದೇನೆ ಯಾಕಾಗಿ ನಿನ್ನ ಅಂದ ಚಂದವೇ ಅಂತದ್ದು ನಿನ್ನ ಅಂದ ಚಂದವನ್ನು ಕಂಡು ಯಾರಾದ್ರೂ ಬೆಳಗಾಗಬೇಕು ಅವಳಿಗೆ ಆ ಕಾರಣದಿಂದಾಗಿ ನಮ್ಮದೊಂದು ದಿಕ್ಕನಿಗೆ ಹಾಗೆ ಹೇಳಿಬಿಡುವುದು ನೇರ ದಿಕ್ಕ ನಿರಂತರ ಒಮ್ಮೆಗೆ ಅಂತ ಚಂದವನ್ನು ನೋಡಿ ಮದುವೆ ಆಗುವಂತ ಮನವನ್ನು ಮಾಡಿದ್ದೇನೆ. ನಿನ್ನಲ್ಲಿ ಕೇಳುವುದು ಯಾರು ನೀನು, ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ, ಯಾರು ನಿನ್ನ ತಂದೆ ಎಲ್ಲವನ್ನು ಹೇಳುವುದನ್ನು ಮುಂದೆ ಧರಣಿ ಪದ್ಮಜೆ ಧನುಜೇಂದ್ರನ ಕಾಡುತ್ತ ಧರಣಿ ಪದ್ಮಜೆ ಧನುಜೇಂದ್ರನ ಕಾಡುತ್ತ ಧನುಜೇಂದ್ರನ ಕಾಡುತ್ತ ಉಪರತಿಯುಳು ಬಳಸಿ ಬಲವತಿಯುಳು
ಎಂಬುದಾಗಿ, ಅದರಲ್ಲಿ ನೀನು ನಾನು ಅಂಬೆ ಎಂಬುದಾಗಿ. ಅಂಬೆ ನೀನು. ಹೌದಪ್ಪ. ಹ್ಮ್. ಅಂಬೆ ಅಲ್ಲ, ಮತ್ತೆ? ಹೆಸರು ಅಂಬೆ. ಯಾವ ಅಂಬೆ? ಅಲ್ಲಲ್ಲ, ಅಂಬೆ ಅಂತ ಹೇಳ್ತಾರಲ್ಲ, ಆಹಾ. ದನಕ್ಕೆ ಕರೆಯುವುದು. ಓಹೋ ಅದಲ್ವಾ? ಅದಲ್ಲ, ಅಂಬೆ ಅಷ್ಟೇ. ಇಲ್ಲೊಂದು ಬಲವಾದ ಉದ್ದೇಶ ಉಂಟು. ಏನದು? ವನವಿಹಾರ. ಆಹಾ. ಇಷ್ಟೆಲ್ಲ ಕೇಳ್ತಿದ್ಯಲ್ವಾ? ಹ್ಮ್. ನೀನೇ ಯಾರಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಗೊತ್ತಾಗ್ಲಿಲ್ವಾ? ಇಲ್ವೇ ಇಲ್ಲ. ಸೌಭಾದೇಶಾಧಿಕಾರಿ ಸಾಲ್ವ ನಾನು. ಹೆಸರು ಕೇಳಿದ್ಯಾ? ಇಲ್ವೇ ಇಲ್ಲ. ಈ ಕಡೆ ಬಂದದ್ದು ಇಲ್ಲ ನಾವು. ಹೌದಪ್ಪ. ಇದೇ ಪ್ರಥಮ ಅಪರೂಪದ ಅತಿಥಿ ಹಾಗೆ. ಅತಿಥಿ ಅಂದ್ರೆ ಇವತ್ತಿನ ಮಟ್ಟಿಗೆ ಅತಿಥಿ ನೀನು. ಹೌದು. ಮುಂದಕ್ಕೆ ವಿಚಾರ ಹೇಳಿದ್ನಲ್ಲ, ಮದುವೆ ಆಗ್ಬೇಕಂತ. ಮದುವೆ ಆಗ್ಬೇಕು. ಹೌದು. ನನ್ನ ತಂದೆ ಆಡಿದಂತಹ ಮಾತು ಏನು? ವಿಕ್ರಮಣೆ ಆಹಾ. ಗಂಡನಿಗೆ ಗೆದ್ದಿದ್ದು ಹೌದಂತಾದ್ರೆ ಆಹಾ. ನಾನು ನನ್ನ ಮದುವೆ ಆಗ್ತೇನೆ. ಓಹೋ, ನಿನ್ನ ತಂದೆ ಪಣವನ್ನು ಇಟ್ಟಿದ್ದಾರೆ. ಹೌದಪ್ಪ. ಗೆದ್ದವರಿಗೆ ಮೂವರನ್ನು ಕೊಡುವುದೇನುವುದಾಗಿಯಾ? ಹೌದು, ನಿಜ. ಅಲ್ಲಿವರೆಗೆ ಅರಕಳ್ಬೇಕು. ಯಾರು ಬರ್ತಾರೆ? ನಿನ್ನ ಅಪ್ಪನ ಪಣದ ಪ್ರಕಾರ ಅಲ್ಲಿ ನಾರಾಯಣೇಶ್ವರ ಬರ್ತಾರೆ. ನಿಜ. ನಾರಾಯಣೇಶ್ವರ ನಾನು ಗೆಲ್ಬೇಕು. ಅಷ್ಟೇ ತಾನೆ, ಗೆಲ್ತೇನೆ. ಒಂದು ವೇಳೆ ಸೋತದ್ದೇ ಹೋದಂತಾದ್ರೆ ಏನ್ ಮಾಡುವುದು? ಏನ್ ಮಾಡ್ತೀಯಾ? ಏನ್ ಮಾಡುವುದು? ನೀನ್ ಯಾರನ್ನು ಒಪ್ಪಿಕೊಳ್ತೀಯ? ಬಿಟ್ಟು ನಿನ್ನದೇ. ಖಂಡಿತ ಅಲ್ವಾ? ಖಂಡಿತ. ಭಾಷೆ ತಮಾಷೆ.